ಒಂದು ವಿಷಯ, ನಿನ್ನೆ ಒಬ್ಬ ಮಂತ್ರಿ ವಿಧಾನಸಭೆಯಲ್ಲಿ ಅಸಹಾಯಕವಾಗಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳಿದ್ದಾರೆ. ಇದನ್ನ ಒಂದು ಸರ್ಕಾರ ಗಂಭೀರವಾಗಿ ತಗೊಳ್ಬೇಕು. ಇಡೀ ಕ್ಯಾಬಿನೆಟ್ ಅವ್ರ ಪರವಾಗಿ ನಿಲ್ಲಬೇಕಾಗಿತ್ತು. ಆದರೆ ಇವತ್ತು ಹಾಗಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ಚೇಂಬರ್ನಲ್ಲಿ ಇದ್ದರೂ ಕೂಡ ಈ ಮಾತುಕತೆ ನಡೀತಾ ಇದ್ದಾಗ, ಚರ್ಚೆ ನಡೀತಾ ಇದ್ದಾಗ ಮುಖ್ಯಮಂತ್ರಿಗಳು ಒಳಗೆ ಬರಲಿಲ್ಲ. ಇವತ್ತು ಬಂದು ಹೇಳ್ತಾರೆ ರಾಜಣ್ಣ ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ. ಇಷ್ಟೊತ್ತು ರಾಜಣ್ಣ ಕಂಪ್ಲೇಂಟ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇವರು ಹೈಕಮಾಂಡಿಂದ ರಾಜಣ್ಣನ ಮೇಲೆ ಏನಾದರೂ ಒತ್ತಡ ತಂದು ರಾಜಣ್ಣ ಕಂಪ್ಲೇಂಟ್ ಕೊಡದಿದ್ದ ಹಾಗೆ ಮಾಡಿದ್ದಾರಾ? ಆದರೆ ಇವತ್ತು ಸದನ ಸ್ವತ್ತಾಗಿದೆ. ನಿನ್ನೆ ಹೇಳಿದ್ರಿಂದ ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು ಮತ್ತು ಇದರ ಸರಿಯಾದಂಥ ಸತ್ಯಾಸತ್ಯತೆ ಹೊರಗೆ ಬರಬೇಕು. 48 ಜನ ಯಾರು ಆ ಸಿಡಿಯಲ್ಲಿ ಇದ್ದಾರೆ ಇವೆಲ್ಲವೂ ಕೂಡ ಹೊರಗೆ ಬರಬೇಕು. ಇದು ರಾಜ್ಯದ ಜನ ಇದನ್ನು ತಿಳ್ಕೊಳ್ಳುವಂಥ ಹಕ್ಕಿದೆ. ಇದಕ್ಕಾಗಿ ಸರ್ಕಾರ ಅದನ್ನು ಹೊರಗೆ ತರಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ. ಆ ಕಾರಣಕ್ಕಾಗಿ ಇವತ್ತು ಮೊದಲು ಇದಕ್ಕೆ ಉತ್ತರ ಹೇಳಿ ಆಮೇಲೆ ನೀವು ಬಜೆಟನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಳಿ. ಬಜೆಟಿಗೆ ನಮ್ಮ ವಿರೋಧ ಇರಲಿಲ್ಲ. ಫೈನಾನ್ಷಿಯಲ್ ಬಜೆಟನ್ನು ನಾವು ಅದನ್ನು ಮುಂದುವರಿಸ್ಕೊಡ್ತಿದ್ವಿ, ಸಹಕಾರ ಕೊಡ್ತಿದ್ವಿ. ಆದರೆ ಇದನ್ನ ಭಾಳ ಲಘುವಾಗಿ ತಗೊಂಡಿದ್ದಾರೆ. ಇದು 224 ಜನರ ಸದಸ್ಯರ ಮರ್ಯಾದೆ ಪ್ರಶ್ನೆ ಮತ್ತು ನಮ್ಮ ಸಾರ್ವಜನಿಕ ಮೌಲ್ಯಗಳನ್ನು ಎತ್ತಿಡಿಬೇಕಾದಂಥ ಒಂದು ಸರ್ಕಾರ ಇದನ್ನು ಲಘುವಾಗಿ ತಗೊಂಡಿದೆ ಮತ್ತು ಕ್ಯಾಬಿನೆಟ್ನ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಇದರಲ್ಲಿ ತೋರಿಸ್ಕೊಟ್ಟಿದೆ. ಬಣ ರಾಜಕಾರಣ ಇವತ್ತು ಹೊಡೆದಾಟ ಆಡ್ತಾ ಇದ್ದಾರೆ ಮತ್ತು ಕರ್ನಾಟಕದ ಅಭಿವೃದ್ಧಿಯನ್ನು ಮರೀತಾ ಇದ್ದಾರೆ. ಇದನ್ನು ಖಂಡಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.